ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ಇವತ್ತಿಂದ IPL ಹಬ್ಬ ಶುರುವಾಗ್ತಿರುವಂತದ್ದು. ಸಿಕ್ಕಾಪಟ್ಟೆ ಕ್ರೇಜ್ ಪಡ್ಕೊಂಡಿರೋದು ಯಾಕಪ್ಪ ಅಂತಂದ್ರೆ ಮೊದಲನೇ ಪಂದ್ಯದಲ್ಲೇ ಚಾಂಪಿಯನ್ಸ್ ಆಗಿರುವಂತಹ RCB ಇವತ್ತು ಮೊದಲನೇ ಪಂದ್ಯವನ್ನ ಆಡ್ತಾ ಇದೆ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ನೋದು ಡಬಲ್ ಕ್ರೇಜ್ ಅನ್ನ ಹುಟ್ಟಾಕಿರುವಂತದ್ದು. ಮೊದಲನೇ ಪಂದ್ಯದಲ್ಲೇ ಬಲಿಷ್ಠ ಎದುರಾಳಿಯಾಗಿರುವಂತಹ SRH ವಿರುದ್ಧ RCB ಅಖಾಡಕ್ಕೆ ಇಳಿತಾ ಇದೆ. ಬರೋಬ್ಬರಿ 8 ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ಮತ್ತು SRH ಮುಖಾಮುಖಿ ಆಗಿರುವಂತದ್ದು. RCB 5 ಬಾರಿ ಗೆದ್ದಿದ್ರೆ SRH 3 ಬಾರಿ ಗೆದ್ದಿದೆ. ಇವತ್ತಿನ ಪಂದ್ಯ ಏನಾಗುತ್ತಪ್ಪ ಅಂತ ನೋಡೋದಾದ್ರೆ ಬ್ಯಾಟಿಂಗ್ ಯಾರು ಮೊದಲು ಮಾಡ್ತಾರೆ ಅಥವಾ ಚೇಸ್ ಮಾಡ್ತಾರೆ, ಯಾರು ಮಾಡಿದ್ರೆ ಏನ್ ಗೆಲ್ಲುತ್ತೆ, ಟಾಸ್ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲಿಗೆ ಕೊಹ್ಲಿ ಆಗ್ಲಿ, ಭುವನೇಶ್ವರ್ ಕುಮಾರ್ ಆಗ್ಲಿ, ಹೇಜಲ್ವುಡ್ ಆಗ್ಲಿ, ಇವತ್ತು ಯಾರು RCB ಇವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿರ್ತಾರೆ, ಬಟ್ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಿರೋದು ಮತ್ತೊಬ್ಬ ಆಟಗಾರ. ಯಾರಪ್ಪ ಅಂತ ನಿಮ್ ತಲೆಯಲ್ಲಿ ಹೊಳ್ದಿರ್ಬೋದು. ಅದು ಬೇರೆ ಯಾರು ಅಲ್ಲ, 7 ಕೋಟಿ ಕೊಟ್ಟು ಖರೀದಿ ಮಾಡಿರುವಂತಹ ವೆಂಕಟೇಶ್ ಅಯ್ಯರ್. ಎಸ್, ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲಿ ಇದ್ದಂತಹ ವೆಂಕಟೇಶ್ ಅಯ್ಯರ್ ಅವರನ್ನ 7 ಕೋಟಿ ಕೊಟ್ಟು ಬಿಡ್ ಮಾಡಿ RCB ಇವತ್ತು ತಮ್ಮ ತೆಕೆಗೆ ಪಡೆದುಕೊಂಡಿದೆ. ಇವತ್ತೇನಾದ್ರೂ ಅವರು ಆಡಿದ್ರೆ ಎಷ್ಟು ರನ್ ಬಾರಿಸ್ತಾರೆ ಅಂತ ಎಲ್ಲರೂ ಕುತೂಹಲ ಹೆಚ್ಚಿರುವಂತದ್ದು. ಯಾಕಪ್ಪ ಅಂತಂದ್ರೆ ಕಳೆದ ಸೀಸನ್ ಅಲ್ಲಿ ಫೇಲ್ಯೂರ್ ಆಗಿದ್ರು, ಫ್ಲಾಪ್ ಆಗಿದ್ದಂತಹ ವೆಂಕಟೇಶ್ ಅಯ್ಯರ್ ಅವರನ್ನ 2 ಕೋಟಿ ಬಿಡ್ ಅವ್ರಿಗೆ ಇದ್ದಿದ್ದು, ಬಿಡ್ ಮಾಡ್ತಾ 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 7 ಕೋಟಿಗೆ ಖರೀದಿಯನ್ನ ಮಾಡಿರುವಂತದ್ದು. ಸೊ ಆ ಬಿಡ್ ಇವತ್ತು ವ್ಯಾಲ್ಯೂಗೆ ತಕ್ಕಂತೆ ಆಡ್ತಾರಾ ಅಂತ ಕಂಡಿರುವಂತದ್ದು. ಇನ್ನು ಇವತ್ತಿನ ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನ ಆಡಿಸಲೇಬೇಕು ಅಂತ ಹೇಳ್ತಿರೋದು ಯಾಕಪ್ಪ ಅಂತಂದ್ರೆ 2 ಪ್ರಮುಖ ಕಾರಣ ಇದೆ. RCB ಮಿಡಲ್ ಆರ್ಡರ್ ಅಲ್ಲಿ ತಡಕಾಡಿರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸ್ಟ್ರಾಂಗರ್ಸ್ ಇದ್ದಾರೆ, ಜಿತೇಂದ್ರ ಶರ್ಮಾ ಎಲ್ಲ ಮಿಡಲ್ ಆರ್ಡರ್ ಇದ್ದಾರೆ, ಶೆಫರ್ಡ್ ಇದ್ದಾರೆ. ಬಟ್ ಮಿಡಲ್ ಆರ್ಡರ್ ನಲ್ಲಿ ಮತ್ತಷ್ಟು ಬಲ ಹೆಚ್ಚಿಸೋಕೆ ವೆಂಕಟೇಶ್ ಅಯ್ಯರ್ ಅವ್ರು ಬೇಕು. ಹಾಗಂತ ಬರೀ ಬ್ಯಾಟಿಂಗ್ ನಲ್ಲಿ ಅಷ್ಟೇ ಅಲ್ಲ, ಬೌಲಿಂಗ್ ನಲ್ಲೂ ಕೂಡ ಕಮಾಲ್ ಮಾಡುವ ಶಕ್ತಿ ನಮ್ಮ ವೆಂಕಟೇಶ್ ಅಯ್ಯರ್ಗಿದೆ. ಸೊ ಇವತ್ತಿನ ಪಂದ್ಯದಲ್ಲಿ ಅವ್ರಿಗೆ ಏನಾರ ಚಾನ್ಸ್ ಸಿಗಲೇಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಚಾನ್ಸ್ ಸಿಗುತ್ತಾ ಅಂತ ನಾವು ಕೂಡ ಕಾದ್ ನೋಡೋಣ. ಇನ್ನು ಆಲ್ರೆಡಿ ಮ್ಯಾನೇಜ್ಮೆಂಟೇ ಹೇಳಿರುವಂತೆ ಯಶ್ ದಯಾಳ್ ಇಲ್ಲ, ಹೇಜಲ್ವುಡ್ಗೆ ಗಾಯ ಆಗಿರೋ ಕಾರಣ ಅವರು ಇವತ್ತು ಆಡೋದಿಲ್ಲ. ಸೊ ಯಾರಪ್ಪ ಬೌಲರ್ಗಳು ನಮ್ಮ ಹತ್ರ ಇದ್ದಾರೆ ಅಸ್ತ್ರಗಳು ಅಂತ ನೋಡಿದ್ರೆ ಒನ್ ಅಂಡ್ ಓನ್ಲಿ ಮೊದಲನೇ ಅಸ್ತ್ರ ಯಾರಪ್ಪ ಅಂತಂದ್ರೆ ಅದು ಭುವನೇಶ್ವರ್ ಕುಮಾರ್. ಸ್ವಿಂಗ್ ಕಿಂಗ್ ಅಂತಾನೆ ಕರ್ಸ್ಕೊಳ್ಳುವಂತಹ ಭುವನೇಶ್ವರ್ ಕುಮಾರ್ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಮಾಲ್ ಮಾಡೋದ್ರಲ್ಲಿ 2 ಮಾತಿಲ್ಲ. ಇವರಿಗೆ ಜೊತೆಯಾಗಿ ಇನ್ಯಾವ ಫಾಸ್ಟ್ ಬೌಲರ್ನ ಆಡಿಸ್ಬೇಕು ಅಂತ ನೋಡೋದಾದ್ರೆ ಎಲ್ಲರಿಂದ ಬರ್ತಿರುವಂತಹ ಒಂದೇ ಉತ್ತರ, ಅದು ಡಫಿ, ಜೇಕಬ್ ಡಫಿ. ನ್ಯೂಜಿಲ್ಯಾಂಡ್ ಪ್ಲೇಯರ್ ಇವತ್ತು ಅಖಾಡಕ್ಕೆ ಇಳಿಲೇಬೇಕು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಅವರ ಸ್ಟ್ಯಾಟಿಸ್ಟಿಕ್ಸ್ ಏನೇ ಇರ್ಬೋದು, ಯಂಗ್ಸ್ಟರ್ಸ್ ಇದ್ದಾರೆ, ಆ ಹೈಟ್ ನಲ್ಲಿ ಬೌಲನ್ನ ಮಾಡಿದ್ರೆ SRH ಕತೆ ಧೂಳಿಪಟ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬರೀ ಇಬ್ಬರೇ ಬೌಲರ್ ಇಂದ ಸಾಧ್ಯ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇರುವಂತಹ ಉಳಿದ ಬೌಲರ್ಗಳು ಮಾಡ್ಬೋದು. ಮಂಗೇಶ್ ಅಂತ ನ್ಯೂ ಕಮರ್ ಇದ್ದಾರೆ, ಅವರನ್ನ ಇವತ್ತು ಆಡಿಸ್ಬೋದು. ರಸಿಕ್ದಾರ್ ಅಂತ ನಮ್ಮ ಹತ್ರನೇ ಒಬ್ಬ ಯಂಗ್ಸ್ಟರ್ ಬೌಲರ್ ಇದ್ದಾರೆ, ಅವರನ್ನ ಕೂಡ ಆಡಿಸ್ಬೋದು. ಸೊ ಇಂಥ ಒಂದು ಟೀಮ್ ಇಟ್ಕೊಂಡು ಬೌಲಿಂಗ್ ಅನ್ನ ಸ್ಟ್ರಾಂಗ್ ಮಾಡಿದ್ರೆ ಮಾತ್ರ ಇವತ್ತು RCBಗೆ ಗೆಲ್ಲುವಂತಹ ಅವಕಾಶ ಜಾಸ್ತಿ ಇದೆ. ಯಾಕಂದ್ರೆ SRH ಬ್ಯಾಟ್ಸ್ಮನ್ಗಳು ಯಾವ ರೀತಿ ಅಬ್ಬರಿಸಿದ್ದಾರೆ ಅಂತ ಲಾಸ್ಟ್ ಸೀಸನ್ ಇಂದ ನಾವೆಲ್ಲ ನೋಡಿದ್ದೀವಿ. ಅವರಲ್ಲಿ ಬ್ಯಾಟಿಂಗ್ ಬಲ ಸ್ಟ್ರಾಂಗ್ ಇದೆ. ಹೆಡ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಇವರಿಬ್ಬರನ್ನ ಮೊದಲ ಪವರ್ ಪ್ಲೇನಲ್ಲಿ ಅಂದ್ರೆ 6 ಓವರ್ಗಳಲ್ಲಿ ಏನಾದ್ರೂ RCB ವಿಕೆಟ್ ತೆಗೆದ್ರೆ ಇವತ್ತಿನ ಪಂದ್ಯ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ 11 ಸೀಟ್ಗಳನ್ನ ಖಾಲಿ ಇಟ್ಟಿದ್ದಾರೆ. ಕಳೆದ ಬಾರಿ ನಾವು ಕಪ್ ಗೆದ್ಮೇಲೆ ಏನೆಲ್ಲ ಆಯ್ತು ಅಂತ ಮತ್ತೆ ಮತ್ತೆ ಹೇಳೋದ್ ಬೇಡ, ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. 11 ಜನ ಪ್ರಾಣವನ್ನ ತೆತ್ತಾರೆ. ಸೊ ಅವರಿಗೋಸ್ಕರ 11 ಸೀಟ್ನ ಖಾಲಿ ಇಟ್ಟಿರ್ತಾರೆ. ಸೊ ಇವತ್ತಿನ ಪಂದ್ಯದ ಮೇಲೆ ಸಾಕಷ್ಟು ಕುತೂಹಲ ಮೂಡಿಸಿದೆ, ಯಾರಪ್ಪ ಗೆಲ್ತಾರೆ ಅಂತ. ಮತ್ತೊಂದು ಮಾಹಿತಿ ಪ್ರಕಾರ ಬೆಟ್ಟಿಂಗ್ ಅನ್ನ ಏನು ಒಂದು ಅಕ್ರಮವಾಗಿ ಆಡ್ತಾರೆ ಅಥವಾ ಅದನ್ನ ಆಡಬಾರ್ದು ಅಂದ್ರೂ ಆಡ್ತಿದ್ದಾರೆ, ಅಲ್ಲೂ ಕೂಡ RCBಗೆ ಫೇವರಿಸಮ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇವತ್ತಿನಿಂದ IPL ಹಬ್ಬ ಆರಂಭ ಆಗ್ತಾ ಇದೆ. ನೋಡ್ತಾ ಎಂಜಾಯ್ ಮಾಡಿ, RCBಗೆ ಸಪೋರ್ಟ್ ಮಾಡಿ. ಯಾರು ಕೂಡ ಬೆಟ್ಟಿಂಗ್ ಅನ್ನ ಆಡಿ ಜೀವನವನ್ನ ಹಾಳು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.